ನಮಸ್ಕಾರ ಕರ್ನಾಟಕ. ಇವತ್ತು ಮತ್ತೊಮ್ಮೆ ಹೊಸ ಶೋರೂಮು, ಹೊಸ ಕಾರ್ಸ್ಗಳು, ಹೊಸ ಆಫರ್ಸ್ ನೋಡ್ತಾ ಇರ್ಬೋದು. ಎಷ್ಟು ನಂಬರ್ ಆಫ್ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ಇರುವಂತ ಒಂದು ಪ್ರೀಮಿಯಂ ವೆಹಿಕಲ್ಸ್ ಹೊಸ ಶೋರೂಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ತುಂಬಾ ಲೋ ಬಜೆಟ್ ಒಳ್ಳೊಳ್ಳೆ ಆಫರ್ಸ್ಗಳು ಒಂದು ಹೊಸ ಶೋರೂಮ್ ಅಲ್ಲಿ ಇರುವಂತದ್ದು. ಶೋರೂಮ್ ಓನರ್ ಆದಂತಹ ಗುರು ಅವರು ಕೂಡ ನಮ್ ಜೊತೆನೆ ಇದಾರೆ. ಬನ್ನಿ ಭೇಟಿ ಮಾಡೋಣ. ಯಾವ ಕಾರ್ಗಳಿದೆ, ಯಾವ ಬೆಲೆಗಳಿಂದ ಕಾರ್ಗಳು ಪ್ರಾರಂಭ ಆಗುವಂತದ್ದು, ಹಾಗೆ ಏನೇನು ರಿಯಾಯಿತಿಗಳು ಸಿಗುತ್ತೆ, ಲೋನ್ ಸೌಲಭ್ಯಗಳು ಯಾವ ರೀತಿ ಇರುವಂತದ್ದು, ಹಾಗೆ ಕಸ್ಟಮರ್ಸ್ಗೆ ಇವ್ರು ಹೇಗೆ ಸ್ಪಂದಿಸ್ತಾರೆ ಅಂತ ಕೇಳೋಣ. ಹಾಯ್ ಸರ್. ನಮಸ್ತೆ ಸರ್. ಸರ್, ಹೊಸ ಶೋರೂಮ್ ಕೃಷ್ಣ ಕಾರ್ಸ್ ಅಂತ ಓಪನ್ ಮಾಡಿದೀರಾ? ಹೌದು ಸರ್. ಕರ್ನಾಟಕ ಜನತೆ ಪರವಾಗಿ ನಾನೇ ಒಂದು ನಿಮ್ಗೆ ವಿಶ್ವಾಸನ ಕೂಡ ತಿಳಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ಒಳ್ಳೆ ರೀತಿಲಿ ಒಂದು ಒಳ್ಳೆ ಬೆಳವಣಿಗೆ ಕೂಡ ಆಗ್ಲಿ, ಶೋರೂಮ್ ಎಲ್ಲ ಜನಪ್ರಿಯತೆ ಆಗ್ಲಿ ಅಂತ ಹೇಳ್ತಾ, ನಮ್ಮ ಒಂದು ಕಸ್ಟಮರ್ಸ್ಗೆ ನಿಮ್ಮ ಒಂದು ಶೋರೂಮ್ ಕಡೆಯಿಂದ ಏನ್ ಅಶ್ಯೂರೆನ್ಸ್ ಕೊಡ್ತೀರಾ ಸರ್? ಕಸ್ಟಮರ್ ಒಂದು ಗಾಡಿ ಹುಡುಕ್ತಾ ಇದೀರಾ, ಒಂದ್ 50,000 ಇಟ್ಕೊಂಡು ಫ್ಯಾಮಿಲಿಗೆ ಗಾಡಿ ಬೇಕು ಅಂತ ಹುಡುಕ್ತಾ ಇದೀರಾ, ಬನ್ನಿ ಸರ್. 30 ಅಬೋ ಯಾವುದೇ ಊರಾಗ್ಲಿ ಸರ್, ಬೀದರ್ ಆಗ್ಲಿ, ರಾಯಚೂರ್ ಆಗ್ಲಿ, ಈ ಕಡೆ ಮೈಸೂರು ಆಗ್ಲಿ, ಚಾಮರಾಜನಗರ ಆಗ್ಲಿ, ಈ ಕಡೆ ಮಂಗಳೂರು ಆಗ್ಲಿ, ಚಿಕ್ಕಮಂಗ್ಳೂರ್ ಆಗ್ಲಿ, ಬನ್ನಿ ಸರ್. ಎನಿವನ್ ಗಾಡಿಗೆ 13 ಮೇಲೆ ಅಬೋ ಲೋನ್ ಮಾಡ್ಕೊಡ್ತೀನಿ ಸರ್. ಎಬೋ 2013 ಮಾಡಲ್ ಎನಿ ಕೈಂಡ್ ಆಫ್ ವೆಹಿಕಲ್ ಲೋನ್ ಫೆಸಿಲಿಟಿ ಇದೆ. ಬನ್ನಿ ಸರ್, ಮಾಡ್ಕೊಡ್ತೀನಿ ಸರ್. ಅದು ಓಕೆ. ಬೇರೆ ಏನ್ ಫೆಸಿಲಿಟೀಸ್ ನ ನೀವು ಪ್ರೊವೈಡ್ ಮಾಡ್ತೀರಾ ಕಸ್ಟಮರ್ಸ್ಗೆ? ಇವಾಗ ಬೈ ಚಾನ್ಸ್ ಕಸ್ಟಮರ್ ಪ್ರೊಫೈಲ್ಗಳು ಚೆನ್ನಾಗಿರಲ್ಲ, ಮಾಡ್ಕೊಡ್ತೀನಿ ಸರ್. ದೇ ವಾಂಟ್ ಟು ಬೈ ಕಾರ್ ಅಂತ ಇರುತ್ತೆ, ಅಂತವ್ರಿಗೆ ಏನು ಅಶ್ಯೂರೆನ್ಸ್ ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್. ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನಾನು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಆಗಲ್ಲ ಅಂದ್ರೆ ಹೆಚ್ಚು ಕಡೆ ಕಸ್ಟಮರ್ ಗಾಡಿನೇ ಹಾಕಿರೋದು, ಎಲ್ಲಾ ಕಸ್ಟಮರ್ ಟು ಕಸ್ಟಮರ್ ಮಾಡ್ತಾ ಇರೋದು. ನಿನ್ನೆಯಿಂದ ಒಂದು 4 ಗಾಡಿ ಕೊಟ್ಟಿದೀವಿ, ಎಲ್ಲಾ ಕಸ್ಟಮರ್ ಗಾಡಿನೇ ಕೊಡ್ತಾ ಇದೀವಿ. ಕಸ್ಟಮರ್ ಟು ಕಸ್ಟಮರ್ಗೆ ಮಾತಾಡಿ, ಕ್ಲೀನ್ ಆಗಿ ಮಾತಾಡಿ, ಅವ್ರಿಗೊಂದ್ ಸ್ವಲ್ಪ ಕಡಿಮೆ ಮಾಡಿಸಿ, ನಮ್ ಕಸ್ಟಮರ್ ಬಂದವ್ರಿಗೆ ಗಾಡಿ ಕಡಿಮೆಗೆ ತಗೊಂಡ್ ಬಪ್ಪ ಚೆನ್ನಾಗೈತೆ ಅನ್ನೋ ತರ ಮಾಡೋಣ ಸರ್, ಮಾಡ್ಕೊಡೋಣ ಸರ್. ಓಕೆ ಸರ್, ಏನ್ ಆಫರ್ಸ್ ಕೊಡ್ತಾ ಇದೀರಾ ಫೈನಲ್ ಆಗಿ? ಹೊಸ ಕಾರ್ಸ್, ಹೊಸ ಕಾರ್ ಶೋರೂಮ್, ಹೊಸ ಕಾರ್ಗಳು ಆಫರ್ ಕೂಡ ಹೊಸದಾಗಿರ್ಬೇಕು, ನೆವರ್ ಬಿಫೋರ್ ನೆವರ್ ಇನ್ ಫ್ಯೂಚರ್ ಅನ್ನೋ. ಇಲ್ಲ ಸರ್, ಎಲ್ಲಾ ಗಾಡಿಗೂ ಎಲ್ಲಾ ಗಾಡಿಗೂ ನಾನು ಫುಲ್ ಡೀಲರ್ ಪ್ರೈಸ್ ಅಲ್ಲೇ ಗಾಡಿ ಕೊಡ್ತಾ ಇದೀನಿ ಸರ್. ನಿನ್ನೆಯಿಂದ ಒಂದು 7 ಗಾಡಿಯಿಂದ 8 ಗಾಡಿ ಕೊಟ್ಟಿದ್ದೀನಿ ಸರ್. ಎಲ್ಲಾ ಡೀಲರ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀನಿ ಸರ್. ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಕಾಸ್ಟ್ ಏನ್ ಪ್ರೈಸ್ ಬಂದಿದೆ ಕಾರ್ಗಳು, ಹೊಸ ಶೋರೂಮ್ ಆಗಿರೋದ್ರಿಂದ ಕಾಸ್ಟ್ ಪ್ರೈಸ್ ಗೆ ಈ ಒಂದು ಶೋರೂಮ್ ಅಲ್ಲಿ ಗಾಡಿಗಳನ್ನ ಕೊಡ್ತಾ ಇದಾರೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಶೋರೂಮ್ ನ ಒಂದ್ ವಿಸಿಟ್ ಮಾಡಿ, ವೆಹಿಕಲ್ ನ ಚೆಕ್ಔಟ್ ಮಾಡಿ, 100% ಕಾರ್ ನ ಬೈ ಮಾಡ್ತೀರಾ. ಯಾವ ಒಂದು ಬಜೆಟ್ ಇಂದ ಕಾರ್ಗಳು ನಿಮ್ಮಲ್ಲಿ ಪ್ರಾರಂಭ ಆಗುತ್ತೆ ಸರ್? ನನ್ಗೆ ಇವಾಗ ಬಜೆಟ್ ಒಂದು 2,50,000ದಿಂದ ಕ್ವಿಡ್ ಐತೆ. ನಿಮ್ಗೆ ಅಪ್ ಟು ಒಂದು 6,70,000 ರೂಪಾಯಿಗೆ ಒಂದು ಬ್ರೀಜಾ ಕೊಡ್ತಾ ಇದೀನಿ. 6,25ಕ್ಕೆ ಬ್ರೀಜಾ ಕೊಡ್ತಾ ಇದೀನಿ. ಯಾವ ಗಾಡಿ ಬೇಕು ಬನ್ನಿ ಸರ್, ಯಾವ ಗಾಡಿ ಬೇಕಾದ್ರೂ ನಾನು ತೋರಿಸ್ಕೊಡ್ತೀನಿ ಸರ್. ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ಉಳ್ಳಾಳ್ ಮೇನ್ ರೋಡ್ ನಿಯರ್ ಆಕ್ಸ್ಫರ್ಡ್ ಕಾಲೇಜು, ಅಲ್ಲಿಂದ 100 ಮೀಟರ್ ನಮ್ ಕೃಷ್ಣ ಕಾರ್ಸು ಸರ್. ಸೊ ಅವ್ರಿಗೆ ಏನಾದ್ರು ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ನೀವು ಕೂಡ ಲೊಕೇಶನ್ ನ ಶೇರ್ ಮಾಡಿ. ಹೊಸ ಶೋರೂಮ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಗೊತ್ತಾಗಲ್ಲ ಒಳಗಡೆ ಬರ್ಲಿಕ್ಕೆ. ಕೊಟ್ಟಿರೋ ನಂಬರ್ಗೆ ಅಂತ ಹಾಕಿ ಸರ್, ನಿಮ್ಗೆ ಲೊಕೇಶನ್ ಬರ್ತದೆ, ಗಾಡಿ ಫೋಟೋಸ್ ಡೀಟೇಲ್ಸ್ ಬರ್ತದೆ, ಕ್ಯಾಟ್ಲಾಕ್ ಐತೆ ಸರ್. ಓಪನ್ ಮಾಡಿ ಎಲ್ಲ ನೋಡಿ ಬನ್ನಿ ಸರ್. ಗೊತ್ತಾಗಿಲ್ಲ ಅಂದ್ರೆ ಫೋನ್ ಮಾಡಿ ಸರ್, ನಾನು ಫೋನ್ ಅಲ್ಲಿ ನಿಮ್ಗೆ ಲೊಕೇಶನ್ ಹಾಕೊಡ್ತೀನಿ ಸರ್. ಓಕೆ ಸರ್, ಮತ್ತೇನು ತಡ ಬನ್ನಿ, ಗಾಡಿಗಳು ಡೀಟೇಲ್ಸ್ ತಿಳ್ಕೊಳ್ಳೋಣ. ಬನ್ನಿ ಸರ್, ಕೊಡ್ತೀನಿ ಸರ್. ಕೃಷ್ಣ ಕಾರ್ಸ್ ಅಲ್ಲಿ ಮೊದಲನೇ ವೆಹಿಕಲ್, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, ಲೋ ಬಜೆಟ್, ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್, ಎಲ್ಲರಿಗೂ ಒಂದು ಕೈಗೆಟುವ ಒಂದು ಬೆಲೆಯಲ್ಲಿ ಸಿಗುವಂತ ಒಂದು ವೆಹಿಕಲ್ ಅಂತಾನೆ ಹೇಳ್ಬೋದು. ಮಾರುತಿ ಸುಜುಕಿ ಶಿಫ್ಟ್ ಡೀಟೇಲ್ಸ್. ಸೊ ಇದು ಬಂದು ನಿಮಗೆ 2019 ಮಾಡಲ್ 20 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಜಸ್ಟ್ 40,000 ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ನಿಮಗೆ. ಸೊ ಇಂಟೀರಿಯರ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ ಗಾಡಿ. ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು ಮೈಲೇಜ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದ್ರೆ 15 to 16 ಬರುತ್ತೆ. ಹೈವೇಲಿ 18 ತನಕ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಯಾರಾದ್ರೂ ಒಂದು ಸ್ವಿಫ್ಟ್ ಅಂತ ನೋಡ್ತೀರಾ ಅಂತಂದ್ರೆ ನಿಮಗೆ ಪ್ರೈಸ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮಗೆ ಜಸ್ಟ್ 5,95,000, ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಪೆಟ್ರೋಲ್ ವೇರಿಯಂಟ್ ಲೋನು ಸರ್ ಆಲ್ಮೋಸ್ಟ್ 55 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಲೋನ್ ತಗೊಂಡೋಗ್ಬೋದು ಈ ಗಾಡಿ. ಸರ್ ನನಗೆ ಶಿಫ್ಟ್ ಬೇಡ, ಒಂದು ಸ್ಪೋರ್ಟ್ಸ್ ವೆಹಿಕಲ್, ಪರ್ಫಾರ್ಮೆನ್ಸ್ ವೆಹಿಕಲ್ ಬೇಕು ಅನ್ನೋರಿಗೆ ಇನ್ನೊಂದು Hyundai i20 ಕೂಡ ಇದೆ. ಡೀಟೇಲ್ಸ್ ಕೊಡಿ ಸರ್, ಮ್ಯಾಗ್ನಾ ವೇರಿಯಂಟ್. ಸೊ i20 ಬಂದ್ಬಿಟ್ಟು 2013 ಮಾಡಲ್, 14 ರಿಜಿಸ್ಟ್ರೇಷನ್, ಪೆಟ್ರೋಲ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಸೆಕೆಂಡ್ ಓನರು, ಸೊ ಮ್ಯಾಗ್ನಾ ವೇರಿಯಂಟ್. ಸೊ ಫೀಚರ್ಸ್ ಅಂತ ನೋಡ್ತೀರಾ ಅಂತ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್. ಯಾರಾದ್ರೂ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇದ್ರೆ, ಒಂದು ಸಿಟಿಗೆ ಹೊಡೆಯಕ್ಕೆ ಅಥವಾ ನಿಮಗೆ ಹೈವೇಗೆ ಬೇಕು ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ರೈಡಿಂಗ್ ಕಂಫರ್ಟ್ ಆಗಲಿ, ಡ್ರೈವಿಂಗ್ ಕಂಫರ್ಟ್ ಆಗಲಿ ಎಲ್ಲ ಚೆನ್ನಾಗಿದೆ. ಸೊ ಡ್ರಿವನ್ ಆಲ್ಮೋಸ್ಟ್ ಲೈಕ್ ನಿಮಗೆ 78,000 ಒಂದು 80,000 ಒಳಗಡೆ ಡ್ರಿವನ್ ಆಗಿದೆ ಗಾಡಿ. ಸೊ ಯಾರಾದ್ರೂ ಒಂದು i20 ಹುಡುಕ್ತಾ ಇದ್ದಾರೆ ಅಂತ ನಿಮಗೆ ಜಸ್ಟ್ ಪ್ರೈಸ್ ಬಂದ್ಬಿಟ್ಟು 3,75,000 ಹೇಳ್ತಿರೋದು. ಒಂದು 3,65,000ಕ್ಕೆ ಫೈನಲ್ ಮಾಡ್ಕೊಡೋಣ ಸರ್. ಲೋನ್ ಆಗುತ್ತಾ ಸರ್? ಲೋನ್ ಆರಾಮಾಗುತ್ತೆ. 1 ಲಕ್ಷ ಇಂದ 1.5 ಲಕ್ಷ ತಗೊಂಡ್ರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಇದೆ. ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಪ್ರೀಮಿಯಂ ಸೆಡಾನ್, ಒಂದು ಒಳ್ಳೆ ಕಂಫರ್ಟಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೋಂಡಾ ಅಮೇಜ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಸೊ ಒಂದು ಒಳ್ಳೆ ಇಂಜಿನ್ ರಿಯಾಬಿಲಿಟಿ ಗಾಡಿ ಬೇಕು ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಒಂದು ಹೋಂಡಾ ಅಮೇಜ್. ಯಾಕಂದ್ರೆ ಲೈಕ್ ಹೋಂಡಾದಲ್ಲಿ ಬರೋ ಇಂಜಿನ್ ರಿಫೈನ್ಮೆಂಟ್ ಇನ್ಯಾವ್ದ್ರಲ್ಲೂ ಬರಲ್ಲ ನಿಮ್ಗೆ. ಸೊ ಇದು ಬಂದು 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಜಸ್ಟ್ 30,000 ಓಡಿದೆ ಗಾಡಿ ಅಷ್ಟೇ. ಸೊ ನೋಡಿ, ಜಸ್ಟ್ 30,000 ಓಡಿರೋ ಗಾಡಿ. ಸೊ ಇಂಟೀರಿಯರ್ ನೋಡ್ತೀರಾ ಅಂತ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್
ಎಲ್ಲ ಇದೆ ಗಾಡಿಲಿ. ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಆಲ್ಮೋಸ್ಟ್ 80 to 90% ಟೈರ್ಸ್ ಕೂಡ ಇದೆ. ಸೊ ರೇರಲ್ಲಿ ನೋಡ್ತಿರೋದು ಪ್ರೊಫೈಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಪ್ರೈಸ್ ಅಂತ ನೋಡ್ತೀವಿ ಅಂತಂದ್ರೆ ನಿಮಗೆ 3,55,000 ಹೇಳ್ತಿರೋದು. ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 3,55,000 ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಲೋನ್ ಆಗುತ್ತಾ ವೆಹಿಕಲ್ ಗೆ? ಸರ್ ಆಲ್ಮೋಸ್ಟ್ 1.5 ಲಕ್ಷ ತಗೊಂಡ್ಬಂದ್ರೆ ಆರಾಮಾಗಿ ಇದು ಕೂಡ ನಿಮ್ಗೆ ಲೋನ್ 50% ಡೌನ್ ಪೇಮೆಂಟ್, 50% ಲೋನ್ ಹೌದು ಮಾಡಿಸ್ಬೋದು ಸರ್. ಯಾಕಂದ್ರೆ ಟೆನ್ಯೂರಿಟಿ ಕಮ್ಮಿ ಸಿಗುತ್ತೆ, ಅದಕ್ಕೋಸ್ಕರನೇ ಇದಕ್ಕೆ ಲೋನ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ ಸರ್, ಡೌನ್ ಪೇಮೆಂಟ್. ಸೊ ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಲೋ ಬಜೆಟ್ ವೆಹಿಕಲ್. ತುಂಬಾ ಜನ ಕೇಳ್ತಾ ಇರ್ತೀರಾ, DM ಮಾಡ್ತಾ ಇರ್ತೀರಾ, ಒಂದು ಲೋ ಬಜೆಟ್ ಒಂದು ಆಲ್ಟೋ ತರಿಸ್ಕೊಡಿ ಸರ್, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್, ಕಮ್ಮಿ ಓಡಿರ್ಬೇಕು, ಲೆಸ್ ಡ್ರಿವನ್ ವೆಹಿಕಲ್, ಅದು ಕೂಡ ಒಂದು 100% ಲೋನ್ ಆಗುವಂತ ವೆಹಿಕಲ್ ಏನಾದ್ರು ನೋಡ್ತಾ ಇರೋ ನೋಡಿ. ನಮ್ಮ ಮುಂದೆ ಒಂದು ಬ್ಲೂ ಕಲರ್ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಹೈಲಿ ಡಿಮ್ಯಾಂಡೆಡ್ ಕಲರ್ ಅಂತಾನು ಹೇಳ್ಬೋದು ಸರ್. ಡೀಟೇಲ್ಸ್ ಪ್ರೈಸ್ ಏನಿದೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಆಲ್ಟೋ 800 2017 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, 67,000 ಓಡಿದೆ. ಅದು ವಿತ್ ರೆಕಾರ್ಡ್ ಇದೆ ಸರ್ ಗಾಡಿಲಿ. ಸೊ ನೋಡ್ತಾ ಇರೋದು ಬಾಡಿ ಲೈನ್ ಕೂಡ ಸಖತ್ತಾಗಿದೆ. ಯಾರಾದ್ರೂ ಒಂದು 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಹುಡುಕ್ತಿರೋರಿಗೆ ಈ ಗಾಡಿ 0 ಡೌನ್ ಪೇಮೆಂಟ್ ಅಲ್ಲಿ ತಗೊಳ್ಬಹುದು ಸರ್. ಸೊ ಪ್ರೈಸ್ ಅಂತ ನೋಡ್ತೀರಾ ಅಂತಂದ್ರೆ ನಿಮಗೆ ಜಸ್ಟ್ 3,25,000 ಕೋಟಿಂಗ್ ಮಾಡ್ತಾ ಇರೋದು. ಒಂದು 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಸರ್. ಇನ್ನೊಂದು 5,000 ಬಿಡಿ ಸರ್, 2,95,000 ಫೈನಲ್ ಮಾಡ್ಕೊಡೋಣ ಸರ್. 2,95,000ಕ್ಕೆ 17 ಮಾಡಲು ಸಿಂಗಲ್ ಓನರ್, ಅದು ಕೂಡ ಕಮ್ಮಿ ಓಡಿರುವಂತ ವೆಹಿಕಲ್. ಹೌದು ಸರ್, ಅದು ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಆಕ್ಸಿಡೆಂಟ್ ಫ್ರೀ ಸರ್. ಇಲ್ಲಿರೋ ಯಾವ್ದೇ ಗಾಡಿ ತಗೊಳ್ಳಿ ಸರ್, ಎಲ್ಲಾನು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವ್ದೇ ತರದ್ದು ಮೀಟರ್ ಟೆಂಪರಿಂಗ್ ಆಗ್ಲಿ ಯಾವ ತರದ್ದು ಆಗಿರಲ್ಲ ಸರ್. ಸೊ ಅಂತ ಮೇಂಟೈನ್. ಸೊ ಯಾರಾದ್ರೂ ನಾನೇ ಕಸ್ಟಮರ್ ಅಂತ ಅನ್ಕೊಂಡ್ರು ಗಾಡಿ ತಗೋಬೇಕು ಅಂದ್ರೆ ನಾನು ಏನೇನ್ ಚೆಕ್ ಮಾಡ್ತೀನೋ ಅದೇ ತರ ನಮ್ಗೆ ಎಲ್ಲಾ ಗಾಡಿಗಳು ಚೆಕ್ ಮಾಡಿ ಒಳಗಡೆ ಬಂದಿರುತ್ತೆ ಸರ್ ಶೋರೂಮ್ ಒಳಗಡೆ. ನಾನು ಶೋರೂಮ್ ಅಲ್ಲಿ ತೋರಿಸ್ಕೊಳ್ತೀನಿ ಗಾಡಿ, ನಿಮ್ಮ ಮೇಲೆ ನಂಬಿಕೆ ಇಲ್ಲ ಪರವಾಗಿಲ್ಲ ಸರ್, ಆರಾಮಾಗಿ ಕೊಡ್ತೀನಿ ನಾನೇ. ಆರಾಮಾಗಿ ಶೋರೂಮ್ ತಗೊಂಡೋಗ್ಲಿ ಅಥವಾ ಏನಾದ್ರು ಅವ್ರನ್ನೇ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡ್ತೀನಿ ಅನ್ನೋದು ಅದಕ್ಕೂ ಓಕೆ ಸರ್, ನಮ್ಗೆ ಹತ್ರ ಏನಿಲ್ಲ ಸರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಹೈವೇ ರೋಡ್ಗೆ ಅಂತಾನೆ ಮಾಡಿಸಿದಂತ ಒಂದು ವೆಹಿಕಲ್ ಯಾವುದು ಅಂದ್ರೆ ಒಂದು ಸುಜುಕಿ ಅಂತ ಹೇಳ್ಬೋದು. ಹೌದು ಡೀಟೇಲ್ಸ್ ಕೊಡಿ ಸರ್. ಸರ್ ಸುಜುಕಿ ರಿಡ್ಜ್ ನಿಮ್ಗೆಲ್ಲ ಮಾರ್ಕೆಟ್ ಅಲ್ಲಿ ಬೇರೆ ಪೆಟ್ರೋಲ್ ಸಿಗುತ್ತೆ ಸರ್. ಸೊ ಇದು ಡೀಸೆಲ್ ಗಾಡಿ ಸರ್. ಸೊ 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 90,000 ಓಡಿದೆ. ಸೊ VDI ಡೀಸೆಲ್ ಇಂಜಿನ್. ಆಲ್ಮೋಸ್ಟ್ ನಿಮ್ಗೆ ಸಿಟಿಲಿ ಅಥವಾ ಹೈವೇಲಿ 18 to 20 ತನಕ ಎಕ್ಸ್ಪೆಕ್ಟ್ ಮಾಡಬಹುದು. ಎಲ್ಲ ಡಿಪೆಂಡ್ಸ್ ಅಪಾನ್ ನಿಮ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಒಂದು ಒಳ್ಳೆ ಗಾಡಿ ಸ್ವಿಫ್ಟ್, ಒಳ್ಳೆ ಲೆದರ್ ಸೀಟ್ಸ್ ಕೂಡ, ಬ್ರ್ಯಾಂಡ್ ನ್ಯೂ ಲೆದರ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಸರ್. ಸೊ ಪ್ರೈಸ್ ಅಂತ ನೋಡ್ತೀರಾ ಅಂದ್ರೆ ನಿಮ್ಗೆ ಜಸ್ಟ್ ಪ್ರೈಸ್ ಅಂತ ನೋಡ್ತೀರಾ ಅಂದ್ರೆ ಸರ್ 3,55,000 ಕೋಟಿಂಗು, ಒಂದು 3,45,000ಕ್ಕೆ ಫೈನಲ್ ಮಾಡ್ಕೊಡೋಣ ಸರ್. ಕಮ್ಮಿ ಮಾಡಿ ಸ್ವಲ್ಪ ಸರ್. 3,40 ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ತುಂಬಾ ಕಾಲೇಜ್ ಬಾಯ್ಸ್ ಗರ್ಲ್ಸ್ ನ ಪಿಕಪ್ ಡ್ರಾಪ್ ಮಾಡಕ್ಕೆ ತುಂಬಾ ವೆಹಿಕಲ್ಸ್ ನ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಕೂಡ ವೋಕ್ಸ್ ವ್ಯಾಗನ್ ಪೋಲೋ ಅಂದ್ರೆ ತುಂಬಾ ಜನ ಕಳ್ದೆ ಹೋಗ್ಬಿಡ್ತಾರೆ ಕಾಲೇಜ್. ಸರ್ ಇವಾಗ ಹೇಳಿದ್ರಿ ಹುಡುಗಿಗೆ ಪಿಕಪ್ ಮಾಡಕ್ಕಂತ, ಸಂತವ್ರಿಗೆ ಒಂದ್ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಈ ಗಾಡಿ. ಚಾನ್ಸ್ ಪ್ರೈಸ್ ಅಂದ್ರೆ ಯಾರೋ ಮಾರ್ಕೆಟ್ ಅಲ್ಲಿ ಕೊಟ್ಟಿರ್ಬಾರ್ದು ಸರ್, ಅಂತ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಒಂದು ವೋಕ್ಸ್ ವ್ಯಾಗನ್ ಪೋಲೋ. ಕಾಮಿಡಿ ಮಾಡ್ತಾ ಇದೀರಾ ನೀವು? ಆಮೇಲೆ ಪ್ರೈಸ್ ಕೇಳಿದ್ಮೇಲೆ ಆಮೇಲೆ ಹೇಳಿ ಸರ್ ಈ ಡೈಲಾಗ್ ನ. ಸೊ 2010 ಮಾಡಲ್ ಗಾಡಿ, ಸೆಕೆಂಡ್ ಓನರ್. ಸೊ 58,000 ಓಡಿದೆ ಸರ್. ಸೊ ಪ್ರೈಸ್ ಏನಿರ್ಬೋದು ಸರ್ ಒಂದು 2010 ಮಾಡಲ್ ಗಾಡಿ? ಎಷ್ಟೊಂದು 2.5 ಸರ್ 1,49,000ಕ್ಕೆ ವಿತ್ NOC ಕೊಡಿಸ್ತೀನಿ ಸರ್. 1,49,000 ರೂಪಾಯಿಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಸ್ಪೋರ್ಟ್ಸ್ ವೇರಿಯಂಟ್. ಹೌದು ಸರ್, ಟ್ರೆಂಡ್ ಲೈನ್ ವೇರಿಯಂಟ್ ಸರ್. ಟ್ರೆಂಡ್ ಲೈನ್ ಅದೇ ನೀವು ಕರ್ನಾಟಕ ಬೇಕಾ ಸರ್? ಬೇರೆ 2 ಲಕ್ಷಕ್ಕೆ ₹1 ನೆಗೋಷಿಯಬಲ್ ಇಲ್ಲ ಸರ್. ವಿತ್ KA ಮಾಡಿ ನಿಮ್ಗೆ ಕೊಟ್ಬಿಡ್ತೀನಿ ಸರ್ ಗಾಡಿ. ಸೊ ಕೆಂಗೇರಿ ಸುತ್ತಮುತ್ತ ಯಾರ್ಯಾರು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಾ ಇರ್ತೀರಲ್ಲ, ಸೊ ಒನ್ ಟೈಮ್ ಈ ಶೋರೂಮ್ ನ ವಿಸಿಟ್ ಮಾಡಿ, ವೆಹಿಕಲ್ ನ ಚೆಕ್ಔಟ್ ಮಾಡಿ, ನಿಮ್ ಗರ್ಲ್ ಫ್ರೆಂಡ್ ನ ಆರಾಮಾಗಿ ಪಿಕಪ್ ಡ್ರಾಪ್ ಮಾಡಬಹುದು. ಒಂದು ಆಕ್ಟಿವಾ ತಗೊಳ್ಳೋ ಪ್ರೈಸ್ ಅಲ್ಲಿ ಒಂದು ಪೋಲೋ ಗಾಡಿ ಬರುತ್ತೆ, ಕಾರ್ ಸಿಗುತ್ತೆ ಅಂದ್ರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ನಂಬಕ್ಕೆ ಆಗಲ್ಲ ಸರ್. ಹೈವೇಲಿ ಹೋಗ್ತೀರಾ ಅಂತಂದ್ರೆ ಆರಾಮಾಗಿ 18 ತನಕ ಮೈಲೇಜ್ ಬರುತ್ತೆ ಸರ್. ನಾನು ಪರ್ಸನಲ್ ಯೂಸ್ ಇದೆ ಮಾಡಿದೀನಿ. ಆಲ್ಮೋಸ್ಟ್ 18ರಿಂದ 20 ತನಕ ಮೈಲೇಜ್ ಬರುತ್ತೆ ಸರ್ ಗಾಡಿ. ಸೊ ಹಾಗೆ ಒಂದು ಒಳ್ಳೆ ಫ್ಯಾಮಿಲಿ ಬಜೆಟೆಡ್ ಗಾಡಿ, ಒಂದು ಒಳ್ಳೆ ಬ್ರ್ಯಾಂಡ್ ನ್ಯೂ ಗಾಡಿ ಕಂಡೀಷನ್ ಹುಡುಕ್ತಿದೆ ಅಂತಂದ್ರೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್. 2016 ಮಾಡಲ್ ಗಾಡಿ, ಸೆಕೆಂಡ್ ಓನರ್. ಆಲ್ಮೋಸ್ಟ್ ನಿಮ್ಗೆ 58,000 ಡ್ರಿವನ್ ಆಗಿದೆ. ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿ. RXT ಟಾಪ್ ಎಂಡ್ ವೇರಿಯಂಟ್. ಸೊ ಫೀಚರ್ಸ್ ಅಂತ ನೋಡ್ತೀರಾ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸಾರಿ ಫ್ರಂಟೆಡ್ ಪವರ್ ವಿಂಡೋಸ್ ಬರುತ್ತೆ RXT ಲಿ. ಸೊ ಯಾರಾದ್ರೂ ಒಂದು ರೆನಾಲ್ಟ್ ಕ್ವಿಡ್ ಹುಡ್ಕೋರಿಗೆ ಸರ್ 50ರಿಂದ 1 ಲಕ್ಷ ತಗೊಂಡ್ಬನ್ನಿ ಸರ್, ಸಾಕು ಡೌನ್ ಪೇಮೆಂಟ್. ಮಿಕ್ಕಿದೆಲ್ಲ ಇಲ್ಲಿ ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ. ಸೊ ಪ್ರೈಸ್ ಅಂತ ನೋಡ್ತೀವಿ ಅಂದ್ರೆ ನಿಮ್ಗೆ ಜಸ್ಟ್ 2,45,000ಕ್ಕೆ ಒಂದು ಕ್ವಿಡ್ ಕೊಡ್ತೀನಿ ಸರ್. 16 ಮಾಡಲ್ ಪೇಮೆಂಟ್ ಸರ್. 50ರಿಂದ 1 ಲಕ್ಷ ತಗೊಂಡ್ರೆ ಸಾಕು ಸರ್, ಆರಾಮಾಗಿ. 50ರಿಂದ 1 ಲಕ್ಷ. ಓಕೆ, ಅಷ್ಟೇ ಸಾಕು ಸರ್. ಇನ್ನೂ ಸಿವಿಲ್ ಚೆನ್ನಾಗಿದೆ ಸರ್. 0 ಡೌನ್ ಪೇಮೆಂಟ್ ಅಲ್ಲೂ ಕೊಡ್ತೀನಿ ಸರ್ ಗಾಡಿನ. ಓಕೆ ಸರ್, ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ 2 ಕಂಪ್ನಿಗಳು ತುಂಬಾ ಫೈಟ್ ಮಾಡ್ತಾ ಇರ್ತವೆ ಸರ್. ಹೌದು ಸರ್, ಇಂಜಿನ್ ರಿಲಿಯಬಿಲಿಟಿನ ಮೇಂಟೈನ್ ಮಾಡಕ್ಕೆ. ಹೌದು ಸರ್. ಟೊಯೋಟಾ ಸರ್, ಟೊಯೋಟಾದಲ್ಲಿ ಇಂಜಿನ್ ಎಲ್ಲೂ ಯಾರ ಕೈಲೂ ಬೀಟ್ ಮಾಡಕ್ಕಾಗಲ್ಲ. ಕಣ್ಣು ಮುಚ್ಕೊಂಡು 10 ಲಕ್ಷ ಕೊಡ್ತೀನಿ ಅಂದ್ರೆ ಗಾಡಿ ಓಡುತ್ತೆ ಸರ್. ₹1 ಖರ್ಚು ಬರಲ್ಲ ಸರ್ ಅಂತ ಗಾಡಿ, ಮೇಂಟೈನ್ ಗಾಡಿ. ಸೊ 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್ G ವೇರಿಯಂಟ್ ಸರ್. 88,000 ಓಡಿದೆ, ವಿತ್ ಶೋರೂಮ್ ರೆಕಾರ್ಡ್ ಓಡಿದೆ ಗಾಡಿ. ಸೊ ಒಂದು ಒಳ್ಳೆ ವೆಲ್ ಮೇಂಟೈನ್ಡ್ ಯಾರಾದ್ರು ಸ್ವಿಫ್ಟ್ 2013 ಮಾಡಲ್ ಗಾಡಿ ನೋಡ್ತೀರಾ ಅಂತಂದ್ರೆ ಈ ಗಾಡಿ ಸ್ವಿಚ್ ಆಗಕ್ಕೆ ಫಸ್ಟ್ ಅಲ್ಲಿ ನಾನೇ ಹೇಳ್ತೀನಿ ಸರ್. ಯಾಕಂದ್ರೆ ಲೈಕ್ ಇಂಜಿನ್ ಲೈಫ್ ಹಂಗ್ ಬರುತ್ತೆ ಸರ್ ಗಾಡಿ. ಸೊ ಪ್ರೈಸ್ ಅಂತಂದ್ರೆ ನಂಗೆ ಸ್ವಿಫ್ಟ್ ಪ್ರೈಸ್ ಬೇಡ ಸರ್, ನಂಗೆ ಇಟಿಎಸ್ ಲೀವ ಎಷ್ಟಿದೆ ಅಷ್ಟೇ ಕೊಡಿ ಸರ್. 3,55,000 ಹೇಳ್ತಿರೋದು. 3,45,000 ಫೈನಲ್ ಮಾಡ್ಕೊಡ್ತೀನಿ. ಲೋನು
ಸರ್ ಲೋನ್ ಅಂತಂದ್ರೆ ಒಂದು ಲಕ್ಷ ತಗೊಂಡ್ರೆ ಸಾಕು ಸರ್. ಯಾಕಂದ್ರೆ ಅಲ್ಲಿ ಗಾಡಿ 13 ಮಾಡಲ್ ಆಗಿರೋದು ಒಂದು 50% ಡೌನ್ ಪೇಮೆಂಟ್ ಆದ್ರೂ ಮಾಡ್ಬೇಕಾಗ್ತದೆ. ಸರ್ ನೆಕ್ಸ್ಟ್ ಇನ್ನೊಂದು ಯುಂಡೈ ಅವ್ರದ್ದು ಇನ್ನೊಂದು ಗ್ರ್ಯಾಂಡ್ i10 ಇದೆ, ಅದ್ರದ್ದು ಕೂಡ ಡೀಟೇಲ್ಸ್ ಕೊಡಿ. ಸರ್ 2015 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇದೆ ಗಾಡಿ. ಓಕೆ. ಸೊ ಆಲ್ಮೋಸ್ಟ್ ಲೈಕ್ ನಿಮ್ಗೆ ಇದು ಕೂಡ 88,000 ಡ್ರಿವನ್ ಆಗಿದೆ. ಪ್ರೈಸ್ ಅಂತ ನೋಡಿದ್ರೆ ಸರ್ 4,25,000 ಹೇಳ್ತಿರೋದು, 3,95,000ಕ್ಕೆ ಕೊಡ್ತೀನಿ ಸರ್. 2015 ಮಾಡಲ್ ಗಾಡಿ, ಒಂದು ಗ್ರ್ಯಾಂಡ್ ಐಟನ್ ಲೋನ್ ಆಗುತ್ತೆ, ಆರಾಮಾಗಿ ಆಗುತ್ತೆ ಸರ್. 50,000 ತಗೊಂಡ್ಬನ್ನಿ ಸರ್, ಗ್ರ್ಯಾಂಡ್ ಐಟನ್ ತಗೊಂಡೋಗಿ ಸರ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಆಫ್ ರೋಡ್ ಗೆ ಅಂತಾನೆ ಇನ್ನೊಂದು ವೆಹಿಕಲ್ ಇದೆ, ಡಸ್ಟರ್, ರೆನಾಲ್ಡ್ ಡಸ್ಟರ್. ಇದು 85 110 ಸರ್ 85 PS ಆಫ್ ರೋಡ್ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಅಡ್ವೆಂಚರ್ ವೇರಿಯಂಟ್ ತಂದಿದ್ದೀನಿ ಸರ್. ಸೊ 2016 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 90,000 ಓಡಿದೆ ಸರ್. ಸೊ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS, ಒಳ್ಳೆ ಫ್ಯಾಬ್ರಿಕ್ ಸೀಟ್ ಕೂಡ ಇದೆ. ₹1 ಖರ್ಚು ಮಾಡಂಗಿಲ್ಲ ಸರ್, ಬೇರೆ ಡೀಸೆಲ್ ಹಾಕೊಂಡು ಓಡಿಸ್ಬೇಕು ಸರ್ ಗಾಡಿ, ಅಂತ ಕಂಡೀಷನ್ ಇದೆ. ಸೊ ಪ್ರೈಸ್ ಅಂತ ನೋಡ್ತೀರ ಅಂತಂದ್ರೆ 5,25,000 ಕೋಟಿಂಗ್ ಮಾಡ್ತಿರೋದು ಸರ್. 5,25,000 ಕೋಟಿಂಗ್ ಮಾಡ್ತಿರೋದು ಸರ್. ಬೇರೆ 4,95,000ಕ್ಕೆ 2016 ಮಾಡಲ್ ಗಾಡಿ ಒಂದು ರೆನಾಲ್ಡ್ ಡಸ್ಟರ್ ಸರ್. ಕಮ್ಮಿ ಮಾಡಿ ಸ್ವಲ್ಪ, ಎಲ್ಲ ತಾರ್ ಪ್ರೈಸ್ ಹೇಳಿದ್ರೆ ಹೇಗೆ ಸರ್? ಬರ್ಲಿ ಸರ್, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಆನ್ ದಿ ಟೇಬಲ್ ಕುತ್ಕೊಂಡ್ರೆ ಸರ್ ಯಾವ್ದೇ ಗಾಡಿ ನೋಡಿದ್ರು ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಅಲ್ಲೇ ಏನಾರು ಇನ್ನೊಂದು ಡಿಕ್ಕಿ ವೆಹಿಕಲ್ ಏನಾದ್ರು ನೋಡ್ತಾರೆ ನೋಡಿ, ಶಿಫ್ಟ್ ಡಿಸೈರ್ ಇದೆ. ಇದು ಕೂಡ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್, ಲೋ ಲೆಸ್ ಡ್ರಿವನ್ ವೆಹಿಕಲ್, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್, ಪಿನ್ ಟು ಪಿನ್ ಇನ್ಸ್ಪೆಕ್ಷನ್ ಆಗಿದೆ. ಇಲ್ಲಿರೋ ಯಾವುದೇ ವೆಹಿಕಲ್ ತಗೊಳ್ಳಿ, ಬಿಫೋರ್ ಪರ್ಚೇಸ್ ನಾವು ಎಲ್ಲಾ ವೆಹಿಕಲ್ಸ್ ಕೂಡ ಪಿನ್ ಟು ಪಿನ್ ಇನ್ಸ್ಪೆಕ್ಷನ್ ಮಾಡಿಸಿದ್ದಾರೆ. ನೀವು ಯಾರು ಲೊಕೇಶನ್ ಬರ್ತೀರಲ್ಲ ಅವ್ರಿಗೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೂಡ ಕೊಡ್ತಾರೆ. ನೀವು ಆರಾಮಾಗಿ ಈ ವೆಹಿಕಲ್ ನ ಟ್ರಸ್ಟ್ ಮಾಡಿ ಬೈ ಮಾಡಬಹುದು. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು ನಿಮಗೆ 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್, VX ವೇರಿಯಂಟ್. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಕೂಡ ಇದೆ. ಸೊ ಬಾಡಿ ನೋಡ್ತಾ ಇರೋದು ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ, ಜಸ್ಟ್ 81,000 ಓಡಿದೆ ಸರ್. ಸೊ ಒಂದು ಒಳ್ಳೆ ಗಾಡಿ, ಒಂದು ಸ್ವಿಫ್ಟ್ ಅಲ್ಲಿ ಒಳ್ಳೆ ಸ್ವಿಫ್ಟ್ ನೋಡ್ತೀರಾ ಅಂತಂದ್ರೆ ಸ್ವಿಫ್ಟ್ ಡಿಸೈರ್ ನೋಡಬಹುದು. ಯಾಕಂದ್ರೆ ಒಳ್ಳೆ ಲೆಗ್ ಸ್ಪೇಸ್ ಆಗಲಿ ಮತ್ತೆ ಬೂಟ್ ಸ್ಪೇಸ್ ಆಗಲಿ ಚೆನ್ನಾಗಿ ಬರುತ್ತೆ ಗಾಡಿಲಿ. ಸೊ 1.2 ಗಾಡಿ ನಿಮಗೆ K series ಇಂಜಿನ್ ಬರೋದು. ಸೊ ಪ್ರೈಸ್ ಅಂತ ನೋಡ್ತೀರಾ 4,55,000 ಕೋಟಿಂಗ್ ಮಾಡ್ತಿರೋದು ಸರ್. 4,40,000 ಕೋಟಿಂಗ್ ಮಾಡ್ತಿರೋದು ಸರ್. ಸೊ ಎದುರುಗಡೆ ಬಂದ್ರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಲೋನ್ ಆಗುತ್ತೆ, ಲೋನ್ ಆರಾಮಾಗುತ್ತೆ. 50,000 ತಗೊಂಡ್ಬರ್ಲಿ ಸರ್, ಶಿಫ್ಟ್ ಡಿಸೈರ್ ತಗೊಂಡೋಗ್ಲಿ ಸರ್. ಸಿಲ್ವರ್ ಕಲರ್ ಬೇಡ ಅನ್ನೋರ್ಗೆ ವೈಟ್ ಕಲರ್ ರೆನಾಲ್ಡ್ ಕ್ವಿಡ್ ಇದೆ ಸರ್. ಪ್ರೈಸ್ ಕೂಡ ಹಂಗೆ ಇರಬೇಕು, ಹೊಸ ಶೋರೂಮ್ ಅಂತ ಹೇಳ್ತಾ ಇದೀರಾ. ಹೌದು ಸರ್. ಪ್ರೈಸ್ ಕೂಡ ಅಷ್ಟೇ, ಆಫರ್ಸ್ ಕೂಡ ಅಷ್ಟೇ ಹೊಸದಾಗಿರ್ಬೇಕು. ನೆವರ್ ಬಿಫೋರ್ ನೆವರ್ ಇನ್ ಫ್ಯೂಚರ್ ಅನ್ನೋ ರೀತಿನೇ ಇರಬೇಕು. ಫ್ಯೂಚರ್ ಅಲ್ಲಿ ಯಾರು ಕೊಡಲ್ಲ ಸರ್, ಹಿಂದ್ಗಡೆ ಯಾರು ಕೊಟ್ಟಿರಲ್ಲ ಸರ್, ಅಂತ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಹೌದಾ? 2016 ಮಾಡಲ್ ಗಾಡಿ ಸರ್, ಸೆಕೆಂಡ್ ಓನರ್, 68,000 ಓಡಿದೆ ಗಾಡಿ. ಸೊ ಇದು ಕೂಡ ನಿಮ್ಗೆ RXL, ಬಟ್ ಇದೇನಂದ್ರೆ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ 4 ಡೋರ್ಗೂ ಪವರ್ ವಿಂಡೋಸ್ ಮಾಡ್ಕೊಂಡಿದ್ದಾರೆ. ಸೊ ಪೆಟ್ರೋಲ್ ವೇರಿಯಂಟ್, ಸೊ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಒಂದು 2016 ಮಾಡಲು ಕ್ವಿಡ್ ಎಷ್ಟಿದೆ ಸರ್ ಮಾರ್ಕೆಟ್ ಅಲ್ಲಿ ಪ್ರೈಸ್? 16 ಮಾಡಲು ಎಲ್ಲ 2.5 ಹೇಳ್ತಾರೆ ಸರ್. ಸರ್ 2.25 3 ಲಕ್ಷದ ತನಕ ಹೇಳ್ತಾರೆ ಸರ್. 2,45,000ಕ್ಕೆ ಕೊಡಿಸ್ತೀನಿ ಸರ್. 2,45,000 ರೂಪಾಯಿ ಲೋನ್ ಆಗುತ್ತೆ, ಆರಾಮಾಗುತ್ತೆ ಸರ್. 50,000 ತಗೊಬನ್ನಿ ಸರ್, ಆರಾಮಾಗಿ ಕ್ವಿಡ್ ತಗೊಂಡೋಗ್ಬೋದು ಸರ್. ನೋಡಿ, ತುಂಬಾ ಜನ ಸಿಟಿ ಅಂತ DM ಮಾಡ್ತಾ ಇರ್ತೀರಾ, ವೆಹಿಕಲ್ ನ ಚೆಕ್ಔಟ್ ಮಾಡ್ತಾ ಇರ್ತೀರಾ. ಅಂತವ್ರಿಗೆ ಹೊಸ ಶೋರೂಮ್ ಅಲ್ಲಿ ಹೊಸ ಒಂದು ಕಾರ್ ಬಂದಿದೆ. ಪ್ರೈಸ್ ಕೂಡ ತುಂಬಾ ಲೋ ಬಜೆಟ್ ಇರುತ್ತೆ. ಆಫರ್ಸ್ ತುಂಬಾ ಲಿಮಿಟೆಡ್ ಟೈಮ್ ಆಫರ್ಸ್, ಯಾವಾಗ ಕ್ಲೋಸ್ ಆಗುತ್ತೆ ಗೊತ್ತಿಲ್ಲ. ಲಿಮಿಟೆಡ್ ಟೈಮ್ ಆಫರ್ಸ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಶೋರೂಮ್ ನ ವಿಸಿಟ್ ಮಾಡಿ ವೆಹಿಕಲ್ ನ ನೀವು ಪರ್ಚೇಸ್ ಮಾಡಿ. ಯಾರು ಕೂಡ ಸರ್ ಡೀಟೇಲ್ಸ್ ಹೇಳಿ ಸರ್ ಈ ವೆಹಿಕಲ್. ಸರ್ 2012 ಮಾಡಲ್ ಗಾಡಿ, ಸೆಕೆಂಡ್ ಓನರ್. ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್, ಜಸ್ಟ್ ಪ್ಯೂರ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇದೆ. SMT ವೇರಿಯಂಟ್, ಫೀಚರ್ಸ್ ವೈಸ್ ನೋಡ್ತಾರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ABS. 81,000 ಓಡಿದೆ ಸರ್. ಅವಾಗಲೇ ಹೇಳಿದ್ರೆ ಯಾರು ಕೊಟ್ಟಿರಬಾರ್ದು, ಯಾರು ಕೊಟ್ಟಿರ್ಬೋದು ಸರ್. ಮಾರ್ಕೆಟ್ ಅಲ್ಲಿ 2012 ಮಾಡಲ್ ಗಾಡಿ ಸರ್, ಈಸಿಯಾಗಿ ಅಂದ್ರೂ 3.5 ಲಕ್ಷ ಹೇಳ್ತಾರೆ ಸರ್. ಅಷ್ಟೆಲ್ಲ ಬೇಡ ಸರ್, 50,000 ಕಮ್ಮಿ ಮಾಡ್ತೀನಿ ಸರ್. ನಿಮ್ಗೆ 2,95,000 ಕೊಡಿಸ್ತೀನಿ ಸರ್ ಗಾಡಿ. ಇನ್ನೊಂದು 5,000 ಕಮ್ಮಿ ಮಾಡಿ ಸರ್. ಹೋಗ್ಲಿ ಸರ್, 7,90,000 ಕೊಡಿ ಸರ್. ತಗೊಂಡೋಗಿ ಫೈನಲ್ ಸರ್, ₹1 ಬಾರ್ಗೇನ್ ಇಲ್ಲ ಸರ್ ಈ ಗಾಡಿಗೆ. ಸೊ ಹಾಗೆ ಒಂದು ಬ್ರೆಜಾ ಹುಡ್ಕೋರಿಗೆ ಕಾಂಪ್ಯಾಕ್ಟ್ SUV ಲಿ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇದ್ದೀರಾ ಸರ್, ಒಂದು ಬೆಸ್ಟ್ ಪ್ರೈಸ್ ಹೇಳ್ತೀವಿ ಸರ್. ಒಂದು ಬ್ರೆಜಾ 2016 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 1,31,000 ಓಡಿದೆ ಸರ್. ಇದು ವಿತ್ ರೆಕಾರ್ಡ್ ಇದೆ ಸರ್ ಗಾಡಿ. ಶೋರೂಮ್ ಅಲ್ಲಿ ಚೆಕ್ ಮಾಡಿ ಆರಾಮಾಗಿ ತಗೊಳ್ಬಹುದು ಸರ್. ರೆಕಾರ್ಡ್ ಎಲ್ಲ ಬೇಕಾದ್ರೆ ಹಿಸ್ಟ್ರಿ ಇಟ್ಟುಬಿಟ್ಟೆ ಮಾತಾಡ್ತೀನಿ ಸರ್. ಸೊ 2016 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 1,35,000. ZDI ಟಾಪ್ ಎಂಡ್ ವೇರಿಯಂಟ್, ಡ್ಯೂಯಲ್ ಟೋನ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ ಗಾಡಿಲಿ. ಸೊ ಪ್ರೈಸ್ ಅಂತ ನೋಡ್ತಾರೆ 6,50,000 ಹೇಳ್ತಿರೋದು. ಒಂದು 6,25,000 ಫೈನಲ್ ಆಗುತ್ತೆ ಸರ್. 6,25,000 ಲೋನ್ ಸರ್. ಸರ್ ಆಲ್ಮೋಸ್ಟ್ ನಿಮಗೆ ಒಂದು 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಆರಾಮಾಗಿ ಸ್ವಿಫ್ಟ್, ಸುಜುಕಿ ಬ್ರೆಜಾ ತಗೊಂಡೋಗ್ಬೋದು ಸರ್. ಇನ್ನೊಂದು 7 ಸೀಟರ್ Ertiga ಇದೆ ಮಾರುತಿಯಲ್ಲಿ, ಅದು ಕೂಡ ಡೀಸೆಲ್ ವೇರಿಯಂಟ್. ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಆರಾಮಾಗಿ ಆಸ್ ಎ ಫಸ್ಟ್ ಯೂಸ್ ಅಲ್ಲಿ ನಾನೇ ಹೇಳ್ತೀನಿ ಸರ್, ನನ್ನ ಹತ್ರ Ertiga ಇದೆ. ಆಲ್ಮೋಸ್ಟ್ ಲೈಕ್ ಹೈವೇ ಒಂದು 18 to 19 ತನಕ ಕಣ್ಮುಚ್ಚು ತಗೋಬಹುದು ಸರ್. ಬಟ್ ಡಿಪೆಂಡ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ನಂದು 80 to 100 ಅಲ್ಲಿ ಕ್ರೂಸ್ ಮಾಡ್ತೀನಿ ಅಂತಂದ್ರೆ ಆರಾಮಾಗಿ 18 ಇಂದ 20 ತನಕ ತಗೋಬಹುದು ಸರ್ ಮೈಲೇಜ್. ಯಾಕಂದ್ರೆ ಲೈಕ್ ಮೈಲೇಜ್ ಅಂತ ಹೇಳಿರೋ ಗಾಡಿ ಒಂದು ಒಳ್ಳೆ 7 ಸೀಟರ್ ಗಾಡಿ. ಸೊ 2012 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, 1,24,000 ಓಡಿದೆ.
ಸೊ ಗಾಡಿ ಒಂದ್ಸತಿ ಸ್ಟಾರ್ಟ್ ಮಾಡಿ ನೋಡಿದ್ರೆ ಸಾಕು ಸರ್, ಅಷ್ಟು Okay. ಮಿಂಟಾಗಿ ಮೇಂಟೈನ್ ಮಾಡಿದ್ರೆ ಕಸ್ಟಮರ್. ಹ್ಮ್. ಸೊ ಸಿಂಗಲ್ ಓನರ್ ಗಾಡಿ. ಸೊ ಪ್ರೈಸ್ ಅಂತ ನೋಡ್ತಿದ್ರೆ ನಿಮ್ಗೆ 5,40,000 ಹೇಳ್ತಿರೋದು. ಒಂದು ಸಣ್ಣ ಪುಟ್ಟ ನೆಗೋಷಿಯಬಲ್ ಕೂಡ ಮಾಡ್ಕೊಡೋಣ ಸರ್. ಹ್ಮ್. ಒಂದು Ertiga 2012 ಡೀಸೆಲ್ ಗಾಡಿ ಸರ್, ಪೆಟ್ರೋಲ್ ಅಲ್ಲ. ಡೀಸೆಲ್. ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಗಾಡಿ ಸಿಗ್ತವೆ 12 ಮಾಡಲ್ ಗಾಡಿ, ಬಟ್ ಡೀಸೆಲ್ ಗಾಡಿ 5,40,000, ಅದ್ರ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಕೂಡ ಒಂದು ಚಿಕ್ಕದಾಗಿ ಚೊಕ್ಕಟ್ಟಾಗಿರುವಂತ ಒಂದು ವೆಹಿಕಲ್, ಚಿಕ್ಕ ಫ್ಯಾಮಿಲಿಗೆ ಒಂದು ಕಮ್ಮಿ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಪಾರ್ಕ್ ಮಾಡಬಹುದಂತ ಒಂದು ವೆಹಿಕಲ್, ಮಾರುತಿ ವ್ಯಾಗನರ್. ಮೈಲೇಜ್ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ, ಮೈಂಟೆನೆನ್ಸ್ ಕೂಡ ಅಷ್ಟೇ ಚಿಕ್ಕದಾಗಿರುತ್ತೆ. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು ನಿಮ್ಗೆ 2012 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. Okay. ಇವಾಗ ಚಿಕ್ಕಮಂಗ್ಳೂರು, ಮಂಗಳೂರು, ಮಡಿಕೇರಿ ಆ ಕಡೆ ಎಲ್ಲ ಹುಡುಕ್ತಾ ಇರೋರಿಗೆ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಲೈಕ್ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಅವರೇ ಹುಡ್ಕೋದು ಈ ಗಾಡಿಗಳು. ಸೊ ಲೋ ಮೇಂಟೆನೆನ್ಸ್ ಬೇರೆ, ಒಂದು 2 ವೀಲರ್ ಮೇಂಟೆನೆನ್ಸ್ ಅಲ್ಲಿ ಆರಾಮಾಗಿ ಗಾಡಿ ತಗೊಳ್ಬಹುದು ಸರ್. ಸೊ 78,000 ಡ್ರಿವನ್ ಆಗಿದೆ. ಸೊ ಪ್ರೈಸ್ ಅಂತ ನೋಡ್ತಿದ್ರೆ 7,95,000 ಆನ್ ದ ಟೇಬಲ್ ಕೂತ್ಕೊಂಡ್ರಿ ಸರ್, ಒಂದು ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 290 ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಸರ್, 78,000 ಓಡಿದೆ ಸರ್. ಓಕೆ ಸರ್, ನೆಕ್ಸ್ಟ್ ಹೋಂಡಾ ಬ್ರಿಯೋ ಕೂಡ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ ಚಾನ್ಸ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಹುಡುಕಿದ್ರು ಸಿಗ್ಬಾರ್ದು, ಎಲ್ಲೂ ಸಿಗ್ಬಾರ್ದು ಸರ್, ಅಂತ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇದ್ರಲ್ಲಿ ₹1 ನೆಗೋಷಿಯಬಲ್ ಆಗಲ್ಲ. 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಹೋಂಡಾ ಬ್ರಿಯೋ. ಎಷ್ಟಿದೆ ಬ್ರೋ ಮಾರ್ಕೆಟ್? 2.5 ಇಂದ 2.25 ಬ್ರೋ. ಬ್ರೋ ₹1 ನೆಗೋಷಿಯಬಲ್ ಮಾಡಲ್ಲ ಬ್ರೋ, 2,30,000 ಕೊಡ್ತೀನಿ ಬ್ರೋ. ಹಾ, ಏನು ನೆಗೋಷಿಯಬಲ್ ಆಗಲ್ಲ. ಬೆಸ್ಟ್ ಬಂದು ಟೆಸ್ಟ್ ಡ್ರೈವ್ ಮಾಡ್ಬೇಕು, ತಗೊಂಡೋಗ್ಬೇಕು. ಟೆಸ್ಟ್ ಡ್ರೈವ್ ಮಾಡಿದ್ರೆ ಹಂಗೆ ತಗೊಂಡೋಗ್ತಾರೆ ಲೋನು. ಸರ್. ಲೋನ್ ಅಂದ್ರೆ ಹಾಫ್ ಆಫ್ ದಿ ಅಮೌಂಟ್ 50% ಲೋನ್ ಕೂಡ ಆರಾಮಾಗಿ ಮಾಡ್ಕೋಬಹುದು ಈ ಬ್ರಿಯೋ. ಓಕೆ ಸರ್, ಲೊಕೇಶನ್ ಎಲ್ಲಿ ಬರುತ್ತೆ ಶೋರೂಮ್ದು? ಸರ್ ಲೊಕೇಶನ್ ಬಂದ್ಬಿಟ್ಟು ಉಳ್ಳಾಲ್ ಮೈನ್ ರೋಡ್. ನಿಮ್ಗೆ ನಿಯರ್ ಬೈ ಆಕ್ಸ್ಫೋರ್ಡ್ ಕಾಲೇಜ್ ಇದೆ. ಸೊ ಅಲ್ಲಿಂದ ಒಂದು 100 ಮೀಟರ್ಸ್ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಕೃಷ್ಣ ಕಾರ್ಸ್ ಅಂತ ಸಿಗುತ್ತೆ ಸರ್. ಓಕೆ. ಸೊ ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಾರ್ಸ್, ಕ್ವಾಲಿಟಿ ಕಾರ್ಸ್. ಸೊ ಪ್ರೈಸ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಚಾನ್ಸ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಬಂದ್ರೆ ಒಂದು ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀವಿ ಸರ್. ಓಕೆ ಸರ್.